ಈಗ ನಾವು ಉದಾಹರಣೆಗೆ ನೋಡೋಣ. ಬೆಳಿಗ್ಗೆ ಎದ್ದೊಳ್ತಾರಂಗೆ ಎಲ್ಲರೂ ಹಲ್ಲುಜ್ಜಿ ಹಚ್ತೀರಾ. ಹಲ್ಲುಜ್ಜೋದು ಯಾವ ಟೂತ್ ಪೇಸ್ಟ್ ಅಥವಾ ಟೂತ್ ಬ್ರಷಿಂದ ಹಚ್ತೀರಾ? 50 ಜನಸಂಖ್ಯೆ ಭಾರತದಲ್ಲಿ ಕೋಲ್ಗೇಟ್ ಪ್ರಾಡಕ್ಟ್ಸ್ನ ಉಪಯೋಗಿಸ್ತಾರೆ, ಹೌದಾ ಅಲ್ವಾ? ಮಿಕ್ದವರು ಪೆಪ್ಸೋಡೆಂಟೋ, ಕ್ಲೋಸಪ್ಪೋ, ಮತ್ತೊಂದು ಉಪಯೋಗಿಸ್ತಾರೆ, ಆಯಿತಾ? ಈ ಎರಡೂ ಕಂಪ್ನಿ ಬಂದು ಲಿಸ್ಟೆಡ್ ಕಂಪ್ನೀಸು, ಆಯಿತಾ? ಇದು ಮೊನ್ನೆ ಎಲ್ಲ 20-30 ವರ್ಷದಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೇ ಆಗಿದೆ. ಒಂದು ಕೋಲ್ಗೇಟು, ಒಂದು ಹಿಂದೂಸ್ತಾನ್ ಯೂನಿಲಿವರ್. ಅದಾದಮೇಲೆ ನಿಮ್ಮದು ಸ್ವಂತ ವ್ಯವಹಾರ ಆಯಿತು, ನೀವು ಎಲ್ಲ ಒಂದು ಕಡೆ ಕೆಲಸ ಮಾಡ್ತೀರೋ, ಆಫೀಸಸ್ಗೆ ಹೋಗ್ಬೇಕಾ, ನೀವು ಹೇಗೆ ಹೋಗ್ತೀರಾ? ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ತೀರಾ, ಇಲ್ಲಾಂದರೆ ನೀವು ಓನ್ ಗಾಡೀಲಿ ಹೋಗ್ತೀರಾ. ಓನ್ ಗಾಡೀಲಿ ಹೋದರೆ ಹೇಗೆ ಹೋಗ್ತೀರಾ? ಒಂದು 2 ವೀಲರಲ್ಲಿ ಹೋಗ್ಬೇಕು, ಇಲ್ಲಾಂದರೆ 4 ವೀಲರ್ ಹೋಗ್ಬೇಕು. 2 ವೀಲರ್ ಅದು ನೀವು ನಿಮ್ಮದು ಸ್ಪ್ಲೆಂಡರ್ ಆಗಿರ್ಬೋದು, ಅಥವಾ ಹೀರೋ ಹೋಂಡಾ ಕಂಪ್ನಿದ ಗಾಡೀಲಿ ಓಡಾಡ್ಬೋದು, ಅಥವಾ ಬಜಾಜ್ ಕಂಪ್ನಿ ಗಾಡೀಲಿ ಓಡಾಡ್ಬೋದು. ಎರಡೂ ಬೇಡ ನನಗೆ, ನಾನು ಕಾರಲ್ಲಿ ಓಡಾಡ್ತೀನಿ ಅಂದರೆ ಅದು ಮಾರುತಿ ಆಗಿರ್ಬೋದು, ಅಥವಾ ಟಾಟಾ ಆಗಿರ್ಬೋದು, ಅಥವಾ ಮಹೇಂದ್ರ ಆಗಿರ್ಬೋದು. ಇಲ್ಲ ನಾನು BMTC ಬಸ್ಸಲ್ಲಿ ಓಡಾಡ್ತೀನಿ ಅಂದರೆ BMTC ಬಸ್ಸು ಎರಡೇ ಕಂಪ್ನಿ ಇರೋದು, ಒಂದು ಅಶೋಕ್ ಲೇಲ್ಯಾಂಡು, ಇಲ್ಲಾಂದರೆ ಟಾಟಾ, ಹೌದಾ ಅಲ್ವಾ? ನೋಡಿ, ಇದೇ ಥರನೇ ನಿಮ್ಗೆ ಗೊತ್ತಿಲ್ಲದೇನೋ ಎಲ್ಲ ದೊಡ್ಡ ಕಂಪ್ನೀಸ್ದು ಸರ್ವೀಸಸ್ಸು ನಿಮ್ಗೆ ಗೊತ್ತಿಲ್ಲದೇನೋ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಉಪಯೋಗಿಸ್ತಾ ಇದ್ದೀರಾ, ಹೌದಾ ಅಲ್ವಾ? ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಸ್ಟಾಕ್ಸಲ್ಲಿ ಹಾಕಿದ್ರೆ ದುಡ್ಡು ಸೇಫ್ ಇದೆಯಾ, ಸೇಫ್ ಇಲ್ಲೋ, ಅಥವಾ ಬ್ಯಾಂಕ್ FD ಲಿಕ್ಕಿದ್ರೆ ಸೇಫ್ ಇದೆಯಾ, ಸೇಫ್ ಇಲ್ಲ, ಅದಕ್ಕೆ ನಾವು ಕೆಲವು ಕಂಪ್ಯಾರಿಸನ್ ಅಥವಾ ವಿಶ್ಲೇಷಣೆಗಳನ್ನ ಕೊಡೋದಕ್ಕೆ ಟ್ರೈ ಮಾಡೋಣ. ಈಗ ಸ್ನೇಹಿತರೆ ಹೇಳಿ, ನಾವು ಇರೋದು ಬ್ಯಾಂಗ್ಳೂರಲ್ಲಿ, ಹೌದಾ ಅಲ್ವಾ? ಬ್ಯಾಂಗ್ಳೂರಲ್ಲಿ ಸರಿಸುಮಾರು ಇಲ್ಲಿ IT ದಿಗ್ಗಜರು ಅಂದರೆ ನಮ್ಮ ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು, ಅಥವಾ ವಿಪ್ರೋ ಆಗಿರ್ಬೋದು, ಟೆಕ್ ಮಹೇಂದ್ರ ಆಗಿರ್ಬೋದು, ಮೈಂಡ್ಟ್ರೀ ಆಗಿರ್ಬೋದು, L&T ಟೆಕ್ನಾಲಜಿ ಆಗಿರ್ಬೋದು, ಮತ್ತೊಂದು ಇದೆಲ್ಲ ಸೇರಿದ್ರೂ ಏನಿಲ್ಲ ಅಂದ್ರೂ ಒಂದು ಸರಿಸುಮಾರು 8ರಿಂದ 10 ಲಕ್ಷ ಜನ IT ಎಂಪ್ಲಾಯೀಸ್ ಇದ್ದಾರೆ, ಹೌದಾ ಅಲ್ವಾ? ಈಗ ಎಕ್ಸಾಂಪಲ್ಲು ಒಂದು ಉದಾಹರಣೆಗೆ ತೊಗೊಳೋಣ. ನಾನು ನನ್ನ 10 ಲಕ್ಷ ದುಡ್ಡನ್ನು ಈ 10 IT ಕಂಪ್ನೀಸ್ಗೆ ಹಾಕಿದೆ, ಆಯಿತಾ? ನಾಳೆ ದಿನ ಯಾರನ್ನ ಬಂದುಬಿಟ್ಟು ನಿನ್ನ 10 ಲಕ್ಷ ಎಂಟೈರ್ ಇನ್ವೆಸ್ಟ್ ಮಾಡಿದ್ದು ಹೊಟ್ಟೋಯ್ತು ಅಂತ ಹೇಳಿದ್ರೆ ಆ ದುಡ್ಡು ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಈ 10 ಕಂಪ್ನೀಸ್ ಹೋಗೋದು ಒಂದೇ, ಅರ್ಧ ಬೆಂಗಳೂರು ಮುಳುಗೋಗೋದು ಒಂದೇ. ಯಾಕೆ ಹೇಳಿ? ಈ ಇನ್ಫೋಸಿಸ್, TCS, ವಿಪ್ರೋ ಕಂಪ್ನಿ ಮುಳುಗೋದ್ರೆ ಏನಾಗಿತ್ತು ಹೇಳಿ? ಲಕ್ಷಾಂತರ ಜನ ಕೆಲಸ ಮಾಡ್ತಾಯಿದ್ದಾರೆ, ಹೌದಾ ಅಲ್ವಾ? ಈ ಕಂಪ್ನಿ ಮೊನ್ನೆಯಿಂದ ಬಂದಿದ್ದಲ್ಲ, ಹೌದಾ ಅಲ್ವಾ? 20-30 ವರ್ಷದಿಂದ ನಡೀತಾನೆ ಇದೆ, ಇನ್ನು 20-30 ವರ್ಷ ನಡೆಯುತ್ತೆ, ಹೌದಾ? ಒಪ್ಕೊತೀರ ಇಲ್ಲ? ಈಗ ತಮ್ಮ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ಮನೇಲಾಗಿರ್ಬೋದು, ಅಥವಾ ನೀವೇ ಆಗಿರ್ಬೋದು, ನೀವೊಂದು IT ಕಂಪ್ನಿಲಿ ಕೆಲಸ ಮಾಡಿದ್ದೀರಾ ಅಂದರೆ ನಿಮ್ಗೆ ಚೆನ್ನಾಗಿ ಗೊತ್ತು. ಅಟ್ಲೀಸ್ಟ್ ನಿಮ್ಮನ್ನ ಸೆಂಟ್ರಲ್ ಕೆಲಸದಿಂದ ತೆಗೆಯೋದು ಸೆಕೆಂಡ್, ನೀವೇ ಬಿಡ್ಬೋದು, ಅವರೇ ತೆಗಿಬೋದು, ಬೇರೆ. ಬಟ್ ಕಂಪ್ನಿ ಇನ್ನು 10-20 ವರ್ಷ 30 ವರ್ಷ ಹೋಗಿತ್ತಲ್ಲ, ಒಪ್ಕೊಂತಿರಲ್ಲ? ಅದೇ ರೀತಿಲಿ ಕಂಪ್ನಿ ಇವಾಗ 10-20-30 ವರ್ಷ ಇರುತ್ತೆ ಅನ್ನೋವಾಗ ಆ ಕಂಪ್ನಿಲಿ ನೀವು ಇನ್ವೆಸ್ಟ್ ಮಾಡಿದಾಗ ಕಂಪ್ನಿ ಗ್ರೋ ಆಗ್ತಾ ಇರುವಾಗ ನಿಮ್ಮ ಅಮೌಂಟು ಗ್ರೋ ಆಗುತ್ತೆ, ಹೌದಾ ಅಲ್ವಾ? ಇದು ಎಲ್ಲದಕ್ಕಿಂತ ಮುಂಚೆ ನಾವು ಕೆಲವು ಅರ್ಥ ಮಾಡ್ಕೊಳೋಣ ಅಂದರೆ ಈ ಕಂಪನಿ ಅಂದರೆ ಏನು, ಇವ್ರಿಗೆ ದುಡ್ಡು ಏನಕ್ಕೆ ಬೇಕಾಗುತ್ತೆ, ಇವ್ರಿಗೆ ಶೇರ್ ಅನ್ನೋದು ಏನಕ್ಕೆ ಕೊಡ್ತಾರೆ, ಇದನ್ನು ನಾವು ಸಂಸ್ಥಿತ್ವಾಗ ನಾವು ಚಿಕ್ಕದಾಗಿ ಅರ್ಥ ಮಾಡ್ಕೊಳೋಣ. ಸ್ನೇಹಿತರೆ, ತಮ್ಮಲ್ಲಿ ತುಂಬ ಜನ ಬಂದ್ಬಿಟ್ಟು ಓನ್ ಬಿಸ್ನೆಸ್ ಅಥವಾ ನಿಮ್ಮದೇ ಓನ್ ಬಿಸ್ನೆಸ್ ಇರುತ್ತೆ, ಹೌದಾ ಅಲ್ವಾ? ನೀವೇ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ನಿಮ್ಮ ಜನ್ರೇಷನ್ಸ್ ಮುಖಾಂತರ ನಿಮಗೆ ಬಂದಿರ್ಬೋದು. ಈಗ ನೀವು ಓನ್ ಸ್ಟಾರ್ಟ್ ಮಾಡಿದಾಗ ಏನಂತೀರ, ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಸಂಸ್ಥಿತವಾಗಿ ಇದನ್ನು ಶಾರ್ಟಾಗಿ ಹೇಳಿಬಿಡೋಣ. ನೀವೇ ಸ್ಟಾರ್ಟ್ ಮಾಡಿದ್ರೆ ಏನಂತಾರೆ, ಅಥವಾ ನೀವು ಒಬ್ಬರೇ ನಡೆಸ್ತಾ ಇದ್ದೀರಾ ಅಂದರೆ ಏನಂತಾರೆ, ಸೋಲ್ ಪ್ರೊಪ್ರೈಟರಿ ಕಂಪ್ನಿ, ಅಥವಾ ನೀವೇ ಓನರು, ನೀವೇ ಎಲ್ಲ ನೋಡ್ಕೊತಾ ಇದ್ದೀರಾ. ನೀವು ಆದಮೇಲೆ ನಿಮ್ಮ ಮನೆಯವ್ರು ನೋಡ್ಕೊತೀರಾ, ಅಥವಾ ನಿಮ್ಮ ಓನ್ ಕುಟುಂಬದಲ್ಲಿ ನೋಡ್ಕೊತಾರೆ. ಇದನ್ನ ಏನಂತೀರಾ? ಪ್ರೈವೇಟ್. ಇದನ್ನು ಏನಂತೀರ? ನಾವೇ ಓನರು ಅಥವಾ ಪ್ರೊಪ್ರೈಟರಿ ಕನ್ಸರ್ನ್ ಅಂತ ಹೇಳ್ಬೋದು, ಹೌದಾ ಅಲ್ವಾ? ಕೆಲವು ಸಲ ಏನಾಗುತ್ತೆ ಅಂದರೆ ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡಬೇಕು, ಅಥವಾ ನೀವು ಎರಡೆರಡು ಕಡೆ ಜಾಗದಲ್ಲಿ ಕಂಪ್ನಿ ಓಪನ್ ಮಾಡಬೇಕು, ಅಥವಾ ನಿಮಗೆ ದುಡ್ಡಿನ ಅವಶ್ಯಕತೆ ಬೇಕು, ಅಥವಾ ನಿಮಗಿನ್ನೊಬ್ಬರು ಹೆಗಲು ಕೊಡೋರು ಒಬ್ಬರು ಪಾರ್ಟ್ನರ್ ಬೇಕು ಅಂದಾಗ ನೀವು ಗಳಿಸಿ ಪಾರ್ಟ್ನರ್ಶಿಪ್ಗೆ ಹೋಗ್ತೀರಾ, ಹೌದಲ್ಲ? ಪಾರ್ಟ್ನರ್ಶಿಪ್ ಏನಾಗುತ್ತೆ? ಲಾಭ ನಷ್ಟದಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದರೆ ಇಬ್ಬರು ಸಮಾನವಾಗಿ ಹಂಚ್ಕೊತೀರಾ, ಹೌದಾ ಅಲ್ವಾ? ಲಾಭ ಬಂದರೂ ಹಂಚ್ಕೊತೀರಾ, ನಷ್ಟ ಬಂದಾಗೂ ಹಂಚ್ಕೊತೀರಾ. ಅದೇ ಥರ ಕಂಪ್ನಿಗೆ ಏನೇ ದುಡ್ಡು ಬೇಕಾದ್ರೂ ಇಬ್ಬರು ಸೇರಿ ಒಟ್ಟಿಗೆ ಇನ್ವೆಸ್ಟ್ ಮಾಡ್ತೀರಾ, ಹೌದಾ ಅಲ್ವಾ? ಅದೇ ರೀತಿಯಲ್ಲಿ ಎಕ್ಸಾಂಪಲ್ ಪಾರ್ಟ್ನರ್ಸ್ ಬರೀ ಇಬ್ಬರು ಇರೋ ನೆಸೆಸಿಟಿ ಇಲ್ಲ. ಕೆಲವು ಕಂಪ್ನೀಸ್ 5-6 ಜನ ಪಾರ್ಟ್ನರ್ ಇರ್ತಾರೆ. ಎಕ್ಸಾಂಪಲ್ಲು ಈಗ 5 ಜನ ಪಾರ್ಟ್ನರ್ಸ್ ಅಂದರೆ 5 ಜನನೂ 10 ಲಕ್ಷ ಆಗ್ತಾರೆ, 50 ಲಕ್ಷ ಆಗುತ್ತೆ. 5 ಜನನೂ ಒಬ್ಬೊಬ್ಬರು ಮಾರ್ಕೆಟಿಂಗ್ ನೋಡ್ಕೊತಾರೆ, ಒಬ್ಬರು ಮ್ಯಾನುಫ್ಯಾಕ್ಚರಿಂಗ್ ನೋಡ್ಕೊತಾರೆ, ಒಬ್ಬರು ಬಂದು ಈ ಕಂಪ್ನಿನ ಅಕೌಂಟ್ಸ್ ನೋಡ್ಕೊತಾರೆ. ಈ ಥರ ಒಬ್ಬೊಬ್ಬರು ಒಂದೊಂದು ಕೆಲಸ ತೊಗೊತಾರೆ. ಬಟ್ ಬರೋ ಲಾಭದಲ್ಲಿ 5 ಜನ ಈಕ್ವಲ್ ಆಗಿ ತೊಗೊತಾರೆ, ಹೌದಾ ಅಲ್ವಾ? ಬಟ್ ಇದರಲ್ಲಿ ಕೆಲವು ಸಲ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಕೆಲವು ಸಲ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಕೇಳಿರ್ತಾರೆ. ಸ್ಲೀಪಿಂಗ್ ಪಾರ್ಟ್ನರ್ ಹೇಗೆ ಅಂದರೆ, ನಾನು ದುಡ್ಡು ಹಾಕಿ ಕೊಟ್ಬಿಡ್ತೀನಿ ನಿಮಗೆ, ನಾನು ದಿನಚರಿಯಲ್ಲಿ ನಿಮ್ಮ ಬಿಸ್ನೆಸ್ ನಾನು ತಲೆ ಹಾಕಲ್ಲ, ವರ್ಷದಲ್ಲಿ ಎಷ್ಟು ಲಾಭ ಬರುತ್ತೋ ನಾನು ಎಷ್ಟು ಹಾಕಿದ್ರು ನನಗೊಂದು ಭಾಗ ಕೊಡಿ, ಹೌದಾ ಅಲ್ವಾ? ಇದು ತುಂಬ ಜನ ನೋಡಿದ್ರಲ್ಲ. ಈ ನಿಮಗೆ ಶಾರ್ಟಾಗಿ ಹೇಳಬೇಕಂದ್ರೆ, ನೀವು ಈಕ್ವಿಟಿ ಶೇರ್ಸ್ ಅಥವಾ ನೀವೇನಿದು ಮ್ಯೂಚುವಲ್ ಫಂಡ್ ಮುಖಾಂತರ ಅಥವಾ ಈಕ್ವಿಟಿ ಶೇರ್ಸ್ ಕಂಪ್ನಿಲಿ ತೊಗೊತೀರಲ್ಲ, ಇಟ್ ಈಸ್ ನಥಿಂಗ್ ಬಟ್ ಯುವರ್ ಸ್ಲೀಪಿಂಗ್ ಪಾರ್ಟ್ನರ್ಸ್ ಫಾರ್ ದಿ ಕಂಪ್ನಿ. ನೀವು ಅದನ್ನು ಕಂಪ್ನಿಗೆ ದುಡ್ಡು ಕೊಟ್ಟಿರ್ತೀರ, ಅವ್ರ ಕಂಪ್ನಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟಿಂದ ನಡೆಸ್ಕೊತಾ ಇರ್ತಾರೆ, ಆ ಬರೋ ಲಾಭ ಅಂಶನ ನಿಮಗೆ ಕೊಡ್ತಾ ಇರ್ತಾರೆ. ಅದನ್ನು
ನೀವು ಪಡ್ಕೊತಾ ಇರ್ತೀರ, ಆಯಿತಾ. ಇದು ನಿಮಗೆ ಸಂಸ್ಕೃತವಾಗಿ ಹೇಳಬೇಕಂದ್ರೆ ಸ್ಟಾಕ್ ಅಂದರೆ ಏನು ಅಂದರೆ ಎಕ್ಸಾಂಪಲ್ಲು ನಾನು ಒಂದು 10 ಇನ್ಫೋಸಿಸ್ ಶೇರ್ ತೊಗೊಂಡ್ಬಿಡ್ತೀನಿ ಅಂದರೆ ನಾನು ಪಾರ್ಟ್ ಆಫ್ ದಿ ಓನರ್ ಅಂದ್ಬಿಟ್ಟು, ಈಗ ನಾನು ಇನ್ಫೋಸಿಸ್ ಓನರ್ ಅಲ್ಲ, 10 ಶೇರ್ ಎಷ್ಟಿದೆಯೋ ಅಷ್ಟು ಮಾತ್ರ. ಈಗ ಇನ್ನೂ ನಿಮಗೆ ವಿವರವಾಗಿ ಹೇಳಬೇಕಂದ್ರೆ ಇಡೀ ಬೆಂಗಳೂರಲ್ಲಿ ನಿಮ್ಮದೊಂದು 30-40 ಸೈಟ್ ಇದೆ, ಹೌದಾ ಅಲ್ವಾ. ಬೆಂಗಳೂರಲ್ಲಿ ಮಾಸ್ತಿ ಇದೆಯಾ? ಹೌದು ಇದೆ. ಬೆಂಗಳೂರೇ ನಿಮ್ದ? ಅಲ್ಲ. ಅದೇ ಥರ ಇನ್ಫೋಸಿಸ್ ಅಥವಾ TCS ದೊಡ್ಡ ಕಂಪ್ನಿ ಆಗಿರ್ಬೋದು, ಅಲ್ಲಿ ನಿಮ್ದು 10 ಶೇರ್ ಇರ್ಬೋದು, ನೀವು ನಿಮ್ಮದೊಂದು ಭಾಗ ಇದೆ, ಅದರಲ್ಲಿ ಓನರ್ಶಿಪ್ ಭಾಗ ಇದೆ, ಬಟ್ ಕಂಪ್ನಿನೇ ನಿಮ್ದ ಅಲ್ಲ, ಹೌದಲ್ವಾ. ಈಗ ಇಡೀ ಬ್ಯಾಂಗ್ಳೂರ್ ಗ್ರೋ ಆದಾಗ ಏನಾಗುತ್ತೆ, ನಿಮ್ಮ ಸೈಟ್ ಬೆಲೆನೂ ಕೂಡ ಜಾಸ್ತಿ ಆಗುತ್ತಲ್ಲ. ಅದೇ ಥರನೇ ಇಡೀ ಇನ್ಫೋಸಿಸ್ TCS ಗ್ರೋ ಆದಾಗ ನೀವು ಏನು ಹಾಕಿರ್ತಾರಲ್ಲ 10-20 ಶೇರ್ಗೆ ಏನು ದುಡ್ಡು ಹಾಕಿರ್ತಾರಲ್ಲ ಅದು ಅದೇ ಥರ ಗ್ರೋ ಆಗುತ್ತೆ. ಈಗ ಸ್ವಲ್ಪ ನಾನು ಈ ಎಕ್ಸಾಂಪಲ್ ಏನು ಮಾಡ್ತೀನಿ ಅಂದರೆ, ನಿಮಗೆ ರಿಯಲ್ ಎಸ್ಟೇಟ್ ಅಥವಾ ಸೈಟ್ದು ಮತ್ತು ಚಿನ್ನದ್ದು ಅಥವಾ ನಿಮಗೆ ಈ ಶೇರ್ದು 3 ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗ್ತೀನಿ. ಆಗ ನೀವು ಇನ್ನೂ ಕೋರಿಲೇಟ್ ಅಥವಾ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಬೋದು. ಮುಂದಿಂದು ನಾವು ಹೋಗ್ತೀರಿ, ತುಂಬ ಜನ ಹೇಳ್ತಾರೆ ಸೈಟ್ ಎಲ್ಲಿ ತೊಗೊಂಡ್ರೂ ಒಳ್ಳೆ ರೇಟ್ ಇರುತ್ತೆ, BDA ಸೈಟ್ ಎಲ್ಲ ತೊಗೊಂಡ್ರು ಒಳ್ಳೆ ರೇಟ್ ಇರುತ್ತೆ. ಬಟ್ ಸ್ನೇಹಿತರೆ, ನಾನು ಒಂದು ಮಾತು ಹೇಳಿ, ಸೈಟ್ ತೊಗೊಳೋದು ಒಳ್ಳೆಯದು, ಬಟ್ ಎಲ್ಲ ಸೈಟು ನಿಮ್ಗೆ ಅದೇ ಅಪ್ರಿಷಿಯೇಷನ್ ಬರುತ್ತಾ? ದೇವನಹಳ್ಳಿ ಲಾಸ್ಟ್ 10 ವರ್ಷದಲ್ಲಿ ಎಷ್ಟು ಅಪ್ರಿಷಿಯೇಷನ್ ಬಂದಿದೆಯೋ ನೆಕ್ಸ್ಟ್ 10 ವರ್ಷದಲ್ಲಿ ಬರುತ್ತೆ ಅನ್ನೋದು ಬೇರೆ ಮಾತು, ಹೌದಲ್ವಾ. ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ, ಸರ್ಜಾಪುರ ಕಡೆ ಎಷ್ಟು ಅಪ್ರಿಷಿಯೇಷನ್ ಬಂತು, ನಿಮಗೆ ಮಾಗಡಿ ರೋಡ್ ಕಡೆ ಅಷ್ಟು ಅಪ್ರಿಷಿಯೇಷನ್ ಬಂದಿಲ್ಲ. ಯಾಕಂದರೆ ಅಲ್ಲಿ ಇಂಡಸ್ಟ್ರೀಸು ಏನಿಲ್ಲ ಅಥವಾ ನಿಮಗೆ ಟೆಕ್ನಾಲಜಿ ಪಾರ್ಕ್ಸ್ ಏನಿಲ್ಲ. ನೀವು IT-BT ಕಂಪ್ನೀಸ್ ಏನು ನೋಡ್ತೀರೋ ಅದು ನಮ್ಮ ಬೆಂಗಳೂರು ಪೂರ್ವ ಭಾಗಕ್ಕೆ ಬಂತು ಅಥವಾ ಉತ್ತರ ಭಾಗಕ್ಕೆ ಏರ್ಪೋರ್ಟ್ ಬಂತು. ಇದರಿಂದ ಎಲ್ಲೋ ಒಂದು ಕಡೆ ಪಶ್ಚಿಮ ಭಾಗ ಸ್ವಲ್ಪ ಕುಂಠಿತವಾಗಿ ಡೆವಲಪ್ ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸತ್ಯ ಅಂದ್ಬಿಟ್ಟು ರೇಟ್ ಏನು ಕಡಿಮೆ ಇಲ್ಲ, ಅಷ್ಟು ಗ್ರೋತ್ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಹೌದಲ್ವ. ಈ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ 1 ಕೋಟಿ ರೂಪಾಯಿ ಇತ್ತು ಅಂದರೆ ಎಲ್ಲ ತೊಗೊಂಡೋಗಿ ಒಂದೇ ಜಾಗದಲ್ಲಿ, ಈಗ 10 ಸೈಟ್ ಒಂದೇ ಜಾಗದಲ್ಲಿ ತೊಗೊಂಡ್ರೆ ತೊಗೊಬೋದು, ತಪ್ಪೇನಿಲ್ಲ. ಬಟ್ ಯೂಶಲಿ ಏನು ಮಾಡ್ತೀರಾ, 10 ಬೇರೆ ಬೇರೆ ಜಾಗದಲ್ಲಿ ತೊಗೊತೀರಾ. 10 ಲಕ್ಷಕ್ಕೆ ಸೈಟ್ ಸಿಕ್ಕಿದ್ರೆ 10 ಬೇರೆ ಬೇರೆ ಜಾಗದಲ್ಲಿ ತೊಗೊತೀರಾ, ಹೌದಲ್ವಾ. ಇದನ್ನೇನಂತಾರೆ ಡೈವರ್ಸಿಫಿಕೇಷನ್. ಏನು ಅಂದರೆ ಒಂದು ಕಡೆ ಚೆನ್ನಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಕಡೆ ಚೆನ್ನಾಗಿ ಬರಲಿ, ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದು ಕಡೆ 20 ಲಕ್ಷ ಆಗೋದು, ಇನ್ನೊಂದು ಕಡೆ 25 ಲಕ್ಷ ಆದರೆ ಆಗಲಿ ಬಿಡಿ ಅಂತ. ಅದೇ ಥರನೇ ಇದನ್ನು ಡೈವರ್ಸಿಫಿಕೇಷನ್ ಅಂತಾರೆ. ಇವಾಗ ನಾನು ವಾಪಸ್ ಇದೇ ಥರ ನಾನು ಸ್ಟಾಕ್ಸಿಗೆ ಬಂದಾಗ ಅಥವಾ ನೀವು ಸ್ಟಾಕ್ ಮಾರ್ಕೆಟ್ಗೆ ಬಂದಾಗ ನೀವು ಹೇಳ್ಬೋದು, ನನ್ನ ಹತ್ರ ಈಗ 10 ಲಕ್ಷ ರೂಪಾಯಿ ಇದೆ, ನಾನು 10 ಲಕ್ಷ ರೂಪಾಯಿಗೆ ಹೋಗಿ ಇನ್ಫೋಸಿಸ್ ಶೇರ್ ತೊಗೊಬೋದಾ ಅಥವಾ TCS ಶೇರ್ ತೊಗೊಬೋದಾ, ವಿಪ್ರೋ ಶೇರ್ ತೊಗೊಬೋದಾ ಅಂತ. ತೊಗೊಳೋದು ಬಿಡೋದು ಒಂದು ನಿಮಿಷ ಪಕ್ಕಿಡೋಣ, ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳೋಣ. ಎಂಟೈರ್ 10 ಲಕ್ಷ ತೊಗೊಂಡೋಗಿ ಇನ್ಫೋಸಿಸ್ ಸ್ಟಾಕ್ ಒಂದರಲ್ಲೇ ಇನ್ವೆಸ್ಟ್ ಮಾಡಿ ನಾಳೆ ದಿನ ಆ ಕಂಪ್ನಿ ಚೆನ್ನಾಗಿ ಗ್ರೋ ಆಗದಿದ್ರೆ ನಿಮ್ಮ 10 ಲಕ್ಷ ಅಲ್ಲೇ ನಿಂತಿರುತ್ತೆ, ಹೌದಲ್ವಾ. ಅದು ಬದಲು ನಾನು ನಿಮಗೆ ಒಂದು ವಿವರಣೆ ಕೊಡ್ಬೋದಾ, ಏನು ಅಂದರೆ 10 ಲಕ್ಷ ಒಂದೇ ಕಂಪ್ನಿಲಿ ಹಾಕೋದು ಬಂದ್ಬಿಟ್ಟು 10 ಡಿಫ್ರೆಂಟ್ ಕಂಪ್ನೀಸಲ್ಲಿ ಹಾಕಿ. ಹೇಗೆ, ಹೀರೋ ಹೋಂಡಾಗೆ ಅಥವಾ ಹೀರೋ ಗ್ರೂಪ್ಗೆ 1 ಲಕ್ಷ ಹಾಕಿ, ಮಾರುತಿ ಸುಜುಕಿಗೆ 1 ಲಕ್ಷ ಹಾಕಿ, ITC ಕಂಪ್ನಿಗೆ 1 ಲಕ್ಷ ಹಾಕಿ, TCS ಕಂಪ್ನಿಗೆ 1 ಲಕ್ಷ ಹಾಕಿ, ಇನ್ಫೋಸಿಸ್ ಕಂಪ್ನಿಗೆ 1 ಲಕ್ಷ ಹಾಕಿ, ಏಷ್ಯನ್ ಪೇಂಟ್ಸ್ಗೆ 1 ಲಕ್ಷ ಹಾಕಿ, L&Tಗೆ 1 ಲಕ್ಷ ಹಾಕಿ. ಈ ಥರ ಬೇರೆ ಬೇರೆ ಕಂಪ್ನಿಲಿ 10 ಕಂಪ್ನಿಗೆ 1 ಲಕ್ಷ ಹಾಕಿ. ಎಷ್ಟಾಗುತ್ತೆ? 10 ಲಕ್ಷ ಆಗುತ್ತೆ. ಈಗ ಒಂದು ಹೇಳಿ, ಕೆಲವು ಸಲ IT ಸೆಕ್ಟರು ಡೌನ್ ಟರ್ನ್ಗೆ ಹೋಗುತ್ತೆ. US ಅಲ್ಲಿ ಯಾವಾಗ ರಿಸೆಷನ್ ಬರುತ್ತೋ ಸ್ವಲ್ಪ ಇಂಡಿಯಾದಲ್ಲಿ IT ಕಂಪ್ನೀಸ್ಗೆ ಬಿಸ್ನೆಸ್ ಚೆನ್ನಾಗಿ ನಡೆಯಲ್ಲ. ಆ ಥರ ಆದಾಗ ನಿಮ್ಗೆ IT ಕಂಪ್ನಿ ಶೇರು ನಿಮಗೆ ಗ್ರೋ ಆಗದೆ ಇರ್ಬೋದು, ಆದರೆ ಬೇರೆ ಕಂಪ್ನಿ ಶೇರ್ ನಿಮಗೆ ಗ್ರೋ ಆಗ್ತಾ ಇರುತ್ತೆ, ಹೌದಾ ಅಲ್ವಾ. ಈಗ ಏಷ್ಯನ್ ಪೇಂಟ್ಸ್ ತೊಗೊಂಡ್ರಿ, 10 ಲಕ್ಷದಲ್ಲಿ 1 ಲಕ್ಷಕ್ಕೆ ಏಷ್ಯನ್ ಪೇಂಟ್ಸ್ ತೊಗೊಂಡ್ರಿ, ಹೌದಾ ಅಲ್ವಾ. ಈಗ ಎಲ್ಲ ಬೆಂಗಳೂರಲ್ಲಿ ಸುತ್ತಮುತ್ತ, ಬೆಂಗಳೂರು ಅಂತಲ್ಲ ಇಡೀ ಭಾರತದಲ್ಲಿ ಮನೆ ಕಟ್ತಾನೆ ಇದ್ದಾರೆ, ಅವ್ರೆಲ್ಲರಿಗೂ ಪೇಂಟ್ಸ್ ಬೇಕೇ ಬೇಕಾಗಿರುತ್ತೆ. ಸೊ ನಿಮ್ಗೆ ಏಷ್ಯನ್ ಕಂಪ್ನಿ ಸ್ಟಾಕ್ ಮುಂದೆ ಹೋಗ್ತಾನೆ ಇರುತ್ತೆ. ಈಗ ಎಕ್ಸಾಂಪಲ್ ಯಾರೋ ಒಬ್ಬರು ಕಾರ್ ತೊಗೊಂಡ್ರೆ 10ರಲ್ಲಿ 5 ಕಾರು ಮಾರುತಿ ಕಂಪ್ನಿನೇ ತೊಗೊಳೋದು, ಹೌದಾ ಅಲ್ವಾ. ಸೊ ಮಾರುತಿ ಕಂಪ್ನಿ ಇನ್ವೆಸ್ಟ್ ಮಾಡಿದ್ರೆ ಅದು ಮುಂದೆ ಹೋಗ್ತಾ ಇರುತ್ತೆ. ಸೊ ನೀವು ಒಂದೇ ಕಂಪ್ನಿ ಇನ್ವೆಸ್ಟ್ ಮಾಡೋ ಬದಲು 10 ಡಿಫ್ರೆಂಟ್ ಕಂಪ್ನೀಸ್ ಇನ್ವೆಸ್ಟ್ ಮಾಡ್ಬೋದು. ಈಗ ನಾನು ಕೇಳ್ಬೋದು, ಸರಿ 10 ಡಿಫ್ರೆಂಟ್ ಕಂಪ್ನೀಸು ಹೇಗೆ ನಾನು ಕಂಡುಹಿಡಿಯೋಕ್ಕಾಗುತ್ತೆ ಅಥವಾ ಹೆಂಗೆ ಗೊತ್ತಾಗಿದೆ 10 ಡಿಫ್ರೆಂಟ್ ಕಂಪ್ನೀಸು ಇದೇ ಚೆನ್ನಾಗಿ ನಡೀತದೆ ಅದೇ ಚೆನ್ನಾಗಿ ನಡೀತದೆ ಹೇಗೆ ಅಂದರೆ, ಅದು ನಾರ್ಮಲಿ ನಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಅದು ನಡೆಸೋದು ತುಂಬ ಕಷ್ಟ. ಈಗ ಎಕ್ಸಾಂಪಲ್ ಹೇಗೆ ಅಂದರೆ, ಯಾರೊಬ್ಬರು ಮೈಸೂರಿಂದನೋ, ಯಾರೊಬ್ಬರು ಹೈದರಾಬಾದಿಂದನೋ, ಯಾರೊಬ್ಬರು ಚೆನ್ನೈಯಿಂದನೋ ಬರ್ತಾರೆ. ಚೆನ್ನೈಯಿಂದ ಬಂದ್ಬಿಟ್ಟು ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ 2 ಸೈಟ್ ತೊಗೊಬೇಕಂದ್ರೆ ಅವ್ರು ಬ್ಯಾಂಗ್ಳೂರೇ ನೋಡಿರಲ್ಲ, ಹೌದಾ ಅಲ್ವಾ. ಅವ್ರು ಬ್ಯಾಂಗ್ಳೂರು ನೋಡಿ ಇಲ್ಲಿರೋ ರಿಯಲ್ ಎಸ್ಟೇಟ್ನ ಅರ್ಥ ಮಾಡಿಕೊಂಡು ಎಲ್ಲಿ ಬಾಡಿಗೆ ಚೆನ್ನಾಗಿ ಬರುತ್ತೆ, ಎಲ್ಲಿ ಗ್ರೋತ್ ಚೆನ್ನಾಗಿರುತ್ತೆ, ಅದಕ್ಕೆ ಅಟ್ಲೀಸ್ಟ್ ಅವ್ರಿಗೆ 6 ತಿಂಗಳಿಂದ 1 ವರ್ಷ ಬೆಂಗಳೂರು ಸುತ್ತಾಡಬೇಕು. ಅವರು ಅದನ್ನು ಫೆಮಿಲಿಯಾರಿಟಿ ಆಗಬೇಕು, ಯಾವ ಜಾಗ ಚೆನ್ನಾಗಿದೆ, ಯಾವ ಜಾಗ ಚೆನ್ನಾಗಿಲ್ಲ, ಇದೆಲ್ಲ ಆಗೋಷ್ಟಕ್ಕೆಲ್ಲ ಅವ್ರಿಗೆ 1 ವರ್ಷ 2 ವರ್ಷ ಸಮಯ ಬೇಕು. ಅವರು ಅರ್ಜೆಂಟಾಗಿ ಹೋಗಿ ಎಲ್ಲೋ ಒಂದು ಕಡೆ ಯಾರೋ ಹೇಳಿದ್ರು, ಅಲ್ಲೋ ನೋಡಿದೆ, ಆನ್ಲೈನಲ್ಲಿ ನೋಡಿದೆ ಅಂತ ಹಾಕಿದ್ರೆ ಏನಾಗುತ್ತೆ, ಇವ್ರ ಕಡೆ ಎಲ್ಲೋ ಊರಾಚೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎಲ್ಲೋ ಒಂದು ಕಡೆ ಹೋಗಿ ತೊಗೊಂಡ್ಬಿಡ್ಬೋದು. ಅದು ಗ್ರೋ ಆಗಲ್ಲ ಅಂತಲ್ಲ, ಅಂದ್ಕೊಳ್ಳೋ ರೇಂಜಲ್ಲಿ ಎಕ್ಸ್ಪೆಕ್ಟೇಷನ್ ಬರೋಲ್ಲ. ನೋಡಿ ಮಾಡಿ ಒಳ್ಳೆ ಕಡೆ ಜಾಗ ತೊಗೊಬೇಕು, ಹೌದಾ ಅಲ್ವಾ. ಅದೇ ಥರನೇ
ನೀವೀಗ ಒಂದು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ತೀನಿ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ. ಈ ಮಾತು ಹೇಳಬೇಕಾದ್ರೆ ನಮ್ಮ ಭಾರತದಲ್ಲಿ ಸರಿಸುಮಾರು 40ರಿಂದ 50 ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಇದೆ. ಎಷ್ಟಿದೆ? ಸರಿಸುಮಾರು 40ರಿಂದ 50 ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಇದೆ. ಒಂದೊಂದು ಮ್ಯೂಚುವಲ್ ಫಂಡಲ್ಲೂ ಏನಿಲ್ಲ ಅಂದರೂ 100-200 ಡಿಫ್ರೆಂಟ್ ಫಂಡ್ಸ್ ಇದೆ. ಅಂದರೆ ಒಂದು ಎಕ್ಸಾಂಪಲ್ ತೊಗೊಳೋಣ ಅಂದರೆ HDFC ಮ್ಯೂಚುವಲ್ ಫಂಡ್ ಅಂತ ತೊಗೊಳೋಣ. HDFC ಮ್ಯೂಚುವಲ್ ಫಂಡ್ ಒಂದು, ಆದರೆ ಈ HDFC ಮ್ಯೂಚುವಲ್ ಫಂಡ್ ಕಂಪ್ನೀಲಿ ಏನಿಲ್ಲ ಅಂದರೂ 100ರಿಂದ 150 ಬೇರೆ ಬೇರೆ ಫಂಡ್ಗಳಿದೆ. ಅದೇ ಥರನೇ ನಮ್ಮದು ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ತೊಗೊಳ್ಳಿ, ಅಥವಾ ನೀವು ನಿಪಾನ್ ಮ್ಯೂಚುವಲ್ ಫಂಡ್ ತೊಗೊಳ್ಳಿ, ಅಥವಾ ನೀವು UTI ಮ್ಯೂಚುವಲ್ ಫಂಡ್ ತೊಗೊಳ್ಳಿ. ನಿಮಗೆ ಬರೀ ಒಂದು 2-3 ನೇಮ್ ಹೇಳ್ತಾ ಇದ್ದೀನಿ. ಈ ಮ್ಯೂಚುವಲ್ ಫಂಡಲ್ಲಿ ತೊಗೊಂಡಾಗ ಒಂದೊಂದರಲ್ಲಿ 100-150 ಫಂಡ್ ಇರುತ್ತೆ, 100-150 ಸ್ಕೀಮ್ ಇರುತ್ತೆ. ಇದರಲ್ಲಿ ಹೇಗೆ ತೊಗೊಬೇಕು, ಹೇಗೆ ತೊಗೊಬಾರ್ದು, ಏನು ಮಾಡಬೇಕು, ಏನಕ್ಕೆ ಇಷ್ಟೊಂದು, ಇದು ತುಂಬ ಸಾಮಾನ್ಯ ಜನಕ್ಕೆ ತುಂಬ ಗೋಜಲಾಗಿ ಹೋಗ್ಬಿಡುತ್ತೆ. ಯಾರೋ ಹೇಳಿದ್ರು ಅಥವಾ ಯಾರೋ ಮತ್ತೊಂದು ಹೇಳಿದ್ರು, ಇಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನನ್ನ ಅಕೌಂಟ್ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ, ಸಂತೋಷವಾಗಿ ಹಾಕಿ. ಬಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯೂಚುವಲ್ ಫಂಡಲ್ಲಿ ಏನಿರೋ 100-150 ವೆರೈಟಿ ಇದೆ. ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಇದು ಸಾಮಾನ್ಯ ಜನಕ್ಕೆ ತುಂಬ ಸ್ವಲ್ಪ ಕ್ಲಿಷ್ಟಕರವಾದ ವಾತಾವರಣ ಇದೆ. ಆದರೆ ಅಟ್ಲೀಸ್ಟ್ ಈಗ ಮುಂದಿನ ವೀಡಿಯೋಲಿ ನಾವು ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಇದನ್ನು ಅರ್ಥ ಮಾಡ್ಕೊಳೋದು ಹೇಗೆ, ಏನಕ್ಕೆ ಬೇರೆ ಬೇರೆ ಥರ ಮ್ಯೂಚುವಲ್ ಫಂಡ್ ಇದೆ, ಅಥವಾ ನಾವು ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಬೇಕು, ಅಥವಾ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋಣ.